ಹುಡುಕ್ತಿರೋ ಜೀವನ ಸಂಗಾತಿ ನಿಮ್ಗೆ ಇನ್ನೂ ಸಿಕ್ಕಿಲ್ವಾ? ಮತ್ ಯಾಕಿನ್ನೂ ವೇಟ್ ಮಾಡ್ತಿದ್ದೀರಾ? ಈಗಲೇ ಕಲ್ಯಾಣ್ ಬಂಧನ್ ಮ್ಯಾಟ್ರಿಮೋನಿಗೆ ಲಾಗಿನ್ ಮಾಡಿ ಲಕ್ಷಾಂತರ ಪ್ರೊಫೈಲ್ಸ್ ಅಲ್ಲಿ ನಿಮ್ಮ ಪರ್ಫೆಕ್ಟ್ ಸಂಗಾತಿ ಸೆಲೆಕ್ಟ್ ಮಾಡಿ. ಎಷ್ಟೋ ವೆಬ್ಸೈಟ್ಗಳಲ್ಲಿ ಸಾವಿರಾರು ರೂಪಾಯಿ ಪೇ ಮಾಡಿದ್ರೂ ಪ್ರಯೋಜನ ಆಗಿರಲ್ಲ. ಕೆಲವ್ರಿಗೆ ಅದು ದುಬಾರಿ ಕೂಡ ಅನ್ನಿಸ್ಬೋದು. ಆದ್ರೆ ನಮ್ಮಲ್ಲಿ ಫ್ರೀ ಆಗಿ ಪ್ರೊಫೈಲ್ ನೋಡಿ ಕೇವಲ 100 ರೂಪಾಯಿಗೆ ನಿಮಗಿಷ್ಟ ಆಗಿರೋ ಪ್ರೊಫೈಲ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಈಗಲೇ ರಿಜಿಸ್ಟರ್ ಮಾಡಿ ಕಲ್ಯಾಣ್ ಬಂಧನ್ ಮ್ಯಾಟ್ರಿಮೋನಿ. ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಕುಳ್ಳು ಅಂದ್ರೆ ಏನು, ಬೆರಣೆ ಅಂದ್ರೆ ಏನು ಬೇಕಾದ್ರೆ ಕೇಳ್ರಿ. ಸಿಟಿಯಾಗ ವಾಸ ಮಾಡೋರ ಮಕ್ಕಳಿಗೆ ಕುಳ್ಳು ಗೊತ್ತಿಲ್ಲ. ಅವಕ್ಕೆ ಡಂಗ್ ಕೇಕ್ಸ್ ಅನ್ಬೇಕಂತ. ಡಂಗ್ ಕೇಕ್ಸ್ ಕುಳ್ಳು. ಹಾಂ, ಇಂಗ್ಲೀಷ್ ವ್ಯಾಮೋಹ. ಅವಕ್ಕೆ ಹೆಸರ ಗೊತ್ತಿಲ್ಲ, ನೋಡೇ ಇಲ್ಲ. ಎಳ್ಳು ಗೊತ್ತಿರಂಗಿಲ್ಲ, ಗುರೆಳ್ಳು ಗೊತ್ತಿರಂಗಿಲ್ಲ, ಗೋಧಿ ಗೊತ್ತಿರಂಗಿಲ್ಲ. ಮಾಡಿದ್ದು ತಿಂತಾವ, ಧಾನ್ಯಗಳ ಹೆಸರು ಗೊತ್ತಿಲ್ಲ. ಯಾವ ಸೀಸನ್ಗೆ ಯಾವ ಬೆಳೆ ಬೆಳೀತೈತೆ ಗೊತ್ತಿಲ್ಲ ಮಕ್ಕಳಿಗೆ. ಕಬ್ಬು ಹೆಂಗೆ ಬೆಳಿತು ಗೊತ್ತು, ಮಮ್ಮಿ ನನಗೆ ಶುಗರ್ ಕ್ಯಾನ್ ಜ್ಯೂಸ್ ಬೇಕು. ಶುಗರ್ ಕ್ಯಾನ್ ಹೆಂಗಿರ್ತೈತಿ ಯಾರು ತೋರಿಸಿರಿ? ಸಿಟಿ ಮಕ್ಕಳ ಜೀವನ ಹಿಂಗಾಗೈತೆ ಅಂದ್ರೆ ಅವು ಕಾಡಿನಾಗಿದ್ದಂಗೆ ಅದಾವು. ಹಳ್ಳಿ ಮಕ್ಕಳ ಜೀವನ ಅಂತಲೇ ಅಡುಗೆ ಮಾಡೋದು ನಮಗೆ ಹೇಳ್ಕೊಡಕ್ಕೆ ಬರ್ತಾರೆ ಅವ್ರು. ಬನ್ನಿ ರುಕ್ಕು ಮೇಡಮ್, ಇವತ್ತು ಬೆಳಗಾವಿ ಈ ಭಾಗದ ಜನರಿಗೆ ಒಂದು ಹೊಸ ರುಚಿ ಹೇಳ್ಕೊಡ್ಬೇಕು. ನೀವು ಯಾವ್ದು ಹೇಳ್ಕೊಡ್ತೀರಿ ಮೇಡಮ್? ನಾನು ಇವತ್ತು ಅವಕ್ಕೆ ಬರೋಂಗಿಲ್ಲ, ಏನು ಹೇಳ್ತಾವ್ರಿ? ಬಂದಿರೋಕೆ ಆಯ್ಕೆ 60-70 ವರ್ಷದ ಅಜ್ಜಿ ಅಲ್ಲ, 17 ವರ್ಷದ ಬಿಳಿ ಜೊಂಡಿಗೆ ಆದಂಥ ಒಂದು ಹುಡುಗಿ. ಸ್ಲೀವ್ಲೆಸ್ ಬ್ಲೌಸು, ಬಾಬು ಕಟ್ಟು, ಹಣಿ ಮ್ಯಾಗ ಕುಂಕುಮಿಲ್ಲ, ಕೈಯಾಗ ಬಳಿ ಇಲ್ಲ. ಇಟ್ಟಿಟ್ಟಕ ಕೂದಲು ಮುಂದೆ ಬಿಡ್ತೈತೆ, ಟಿಂಗ್ 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 ಮಾಡಿಕೊಂತ. ಹಾಂ, ಹೇಳಿ ಹೊಸ ರುಚಿ ಹೇಳಿ ಮೇಡಮ್, ಯಾವ್ದು ಮಾಡ್ತೀರಿ? ನಾನು ಇವತ್ತು ಹೊಸ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಬರೋದಾದು ಒಂದು ಆಕಿಗೆ. ಬಗಲಾಗಿರೋಕೆ 25,000 ರೂಪಾಯಿ ಸೀರೆ, ರೇಷ್ಮೆ ಸೀರೆ. ಮೈ ಗಾಡ್, ವೈಟ್ ರೈಸ್ ಹೇಳ್ಕೊಡ್ತೀರಾ ಅಂತೆಲ್ಲ ಆಗದ ಆಕೆಗೆ. ಆಕೆ ಎಲ್ಲ ಆಶ್ಚರ್ಯ. ಆಕೆ ಜಗತ್ತಿನ ಅದ್ಭುತಗಳು ಏನೂ ಅಲ್ಲ ಆಕೆ ಮುಂದೆ. ಹಾಂ, ಓ ಎಸ್ ವೈಟ್. ಓ ಹೇಳಿ ಮೇಡಮ್, ವೈಟ್ ರೈಸ್. ಬೆಳಗಾವಿ ಜನರಿಗೆ ವೈಟ್ ರೈಸ್ ಗೊತ್ತೇ ಇಲ್ಲ. ವೈಟ್ ರೈಸ್ ಮಾಡ್ಬೇಕಾದ್ರೆ ಹಾಗೆಲ್ಲ ಹೇಳ್ಕೊಡೋಕ್ಕಾಗಲ್ಲ, ಸ್ಟೆಪ್ ವೈಸ್ ಹೇಳ್ಕೊಡ್ತೀನಿ ಅದನ್ನು. ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಟಾಯ್ಲೆಟ್ಗೆ ಹೋಗ್ತೀವೇನ್ರಿ? ಹಾಂ, ಬಗಲಾಗಿರೋಕೆ ಕಿಚನ್ ಅಂದ್ರೆ ಗೊತ್ತಿಲ್ಲ. ಹೋ, ಕಿಚನ್ನಿಗೆ ಬೇರೆ ಹೋಗಬೇಕಾ? ಓ ಕಿಚನ್. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಓ ಸ್ಟವ್ ಹಚ್ಚಬೇಕಾ? ನಾವು ಮನೆಗೆ ಬೆಂಕಿ ಹಚ್ತಾ ಇದ್ವಿ ಮೇಡಮ್. ಮನೆಗೆ ಬೆಂಕಿ ಹಚ್ಚಿ ಮಾಳಿಗೆ ಮೇಲೆ ಕೂತ್ಕೊಂಡು ನಮ್ಮ ಬುಡಕ್ಕಿಂದಿಷ್ಟು ಹಚ್ಕೊಂಡು ಬಾಯಾಗ ಅಕ್ಕಿ ಹಾಕ್ಕೊಂಡು ಕತ ಕುಣಿದು. ಹಾಂ, ಸ್ಟವ್ ಹಚ್ಚಬೇಕಾ? ಎಸ್, ಸ್ಟವ್ ಹಚ್ಚಬೇಕು. ಅದ್ಮೇಲೆ ಪಾತ್ರೆ ಇಡಬೇಕು. ಪಾತ್ರೆ ಇಟ್ಟು ವಾಟ್ರ್ ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಆಗಿ ಎಲ್ಲದಕ್ಕೂ ನಡಕ್ಕೆ ಸೂ ಅಂತಿರ್ತಾಳೆ. ಓ ಬಾಯ್ಲ್ ಆಗ ಲಾಸ್ಟ್ ಸೆಂಟೆನ್ಸ್ ಅಂತಿರ್ತಾಳೆ ಆಕೆ. ಓ ಬಾಯ್ಲ್ ಆಗಬೇಕಾ? ಓ ಯಾವುದು ಬಾಯ್ಲ್ ಆಗಬೇಕು? ಎಷ್ಟೊತ್ತು ಬೆಳ್ಳು ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಓ ಬಬಲ್ಸ್ ಬರಬೇಕಾ? ಎಷ್ಟು ಬಬಲ್ಸ್ ಬರಬೇಕು? ಒಂದು 15 to 25 ಬಬಲ್ಸ್ ಬರಬೇಕಮ್ಮ. ಅಲ್ಲ, ಬಬಲ್ಸ್ ಎಣಸೋಕೆ ಸಾಧ್ಯ ಏನ್ರಿ ನಿಮ್ಗೆ? ಒಂದು ಎಣಸೋದ್ರಾಗ ಒಂದು ಒಡೆದಿರ್ತೈತೆ. ನೀವು 25 ಎಣಸೋದ್ರಾಗ ನೀರೆಲ್ಲ ಅಟಿಸಿ ಬರೀ ಪಾತ್ರೆ ಉಳಿದಿರ್ತೈತೆ. ಹಾಂ, ಓ ಬಬಲ್ಸ್ ಬರಬೇಕಾ ಮೇಡಮ್? ನನಗೊಂದು ಡೌಟು. ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು. ಇಷ್ಟೆಲ್ಲ ಮಾಡಿ ಅಡ್ವರ್ಟೈಸ್ಮೆಂಟ್ ತೋರಿಸಿ, ಓಕೆ ಮೇಡಮ್ ಈಗ ರೈಸ್ ರೆಡಿ ಆಗ್ತಾಯಿದೆ, ರೈಸ್ ಏನಾಗಿದೆ ನೋಡೋಣ ಅಂತ ತೆಗೆದು ಎತ್ತಿ ಹಾಕ್ತಾಳ್ರಿ. ಫೆವಿಕಾಲ್ ಆದಂಗೆ ಆಗೈತೆ. ಓ ಮೇಡಮ್ ಲಿಕ್ವಿಡ್ ರೈಸ್ ಆಯ್ತಿದು. ಮೇಡಮ್ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಗಂಡ ಬರೋದ್ರೊಳಗಡೆ ಇದನ್ನು ಚರಂಡಿಗೆ ಚೆಲ್ಲಬೇಕು. ಹೇಗಿದೆ ಜೀವನ? ಅದಕ್ಕೆ ನಾ ಮಕ್ಕಳನ್ನ ಹಳ್ಳಿಯಾಗೆ ಬಿಡ್ರಿ ಅಂತ ಹೇಳಂಗಿಲ್ಲ. ರಜದಾಗಾದ್ರೂ ಹಳ್ಳಿಗೆ ಕರ್ಕೊಂಡೋಗಿ. ಶೌಚ ಕೂಡ ಒಂದು ಸಂಭ್ರಮ ಹಳ್ಳಿಗಳಲ್ಲಿ. ಆಗ ಕುರುಗೋಡು ಅಂತ ಒಂದು ಊರೈತೆ ಬಳ್ಳಾರಿ ತಲ್ಲಿ, ಬರೇ ಗುಡ್ಡ್ರಿ. ಮನೆ ಒಂದು 8-10 ಮಂದಿ, ಮಾವ, ಅಳಿಯ, ಅಣ್ಣ, ತಮ್ಮ ಎಲ್ಲರೂ ತಂಬಿಗೆ ತೊಗೊಂಡು ಗುಡ್ಡದಾಗ ಹೋಗ್ತೀವಿ. ಒಂದೊಂದು ಬಂಡಿ ಮರಿ ಮಾಡಿಕೊಂಡು ರುಂಡಾಟ ಕಾಣಂಗೆ ಕುಂದ್ರದು. ಒಂದು 20 ಗುಂಡಿಗೆ 20 ಮಂದಿ, ಬರೀ ರುಂಡಾಟ ರೀ. ಎಲ್ಲರದು ಮಾತುಗಳು ಕೇಳ್ಬೇಕಲ್ಲ. ಮುಂದೆ ಗುಂಡು ಎಲ್ಲ ಮರಿ. ದ್ರೋಣ ಕ್ಯಾಮ್ರದಾಗ ನೋಡಿದ್ರೆ ಹೈದರಾಲಿ ಸೈನಿಕರು ಕಂಡಂಗೆ ಕಾಣ್ತಿದ್ವಿ ನಾವು. ನಾವು ಬಂದಿರೋದು ಶೌಚಕ್ಕೆ, ಅದನ್ನೂ ಎಂಜಾಯ್ ಮಾಡ್ತಿದ್ವಿ. ಈ ಸಿಟಿ ಶೌಚಾಲಯ ಹೆಂಗದು ಯಪ್ಪ, ನೋಡಬಾರ್ದು. ಇಷ್ಟೇ ಈಗೇನು ಪೊಡೆ ಮತ್ತು ಇಷ್ಟೇ ನೋಡಿ. ನಾವು ತೆಳ್ಳನವ್ರು ಹಿಂಗೆ ಹೋಗ್ಬಿಡ್ತೀವಿ, ದಪ್ಪನವ್ರು ಹಿಂಗೆ ಹೋಗ್ಬೇಕ್ರಿ. ಅದ್ರಾಗ ಬೆಂಗಳೂರಾಗಂತೂ ಸ್ಟೇರ್ ಕೇಸ್ ಕೆಳಗೆ ಮಾಡಿರ್ತಾವೆ. ಒಬ್ಬಮ್ಮ ಅದ್ರಾಗ ಕುಂತು ಬರೋದ್ರಾಗ ನಿಮಗೆ ಹೇಳ್ತೀನಿ, ನರಕದಾಗ ಹೋಗಿ ಬಂದಂಗೆ ಆಕತಿ. ಹಾಂ, ಅದ
ಮೊನ್ನೆ ಒಂದು ಯಾರ್ದೋ ಮನೆಗೆ ಹೋಗಿದ್ದೆ, ನಮ್ಮ ಗೆಳೆಯ ಸಿದ್ಲಿಂಗನ ಕರ್ಕೊಂಡು. ಆ ಹೆಣ್ಮಗಳು ಮನೆ ತೋರ್ಸೋಕತ್ತಿದ್ಲು. ಟೋಟಲ್ 1 crore rupees ಮನೆ ಅದು. 1 crore rupees ಖರ್ಚಾಯಿತು ನೋಡಿ. ವರಾಂಡಕ್ಕೆ 15 lakhs, ಕಿಚನ್ 25 lakhs, ವಾರ್ಡ್ರೋಬ್ಸ್ 2 lakhs, 5 lakhs ಎಲ್ಲ ತೋರಿಸ್ಕೊಂತ ಬಂದು. ಇದು ಕಿಚನ್, ಇಲ್ಲಿ ಅಡುಗೆ ಮಾಡ್ತೀವಿ, ಇದು ಡೈನಿಂಗ್ ಹಾಲ್, ಇಲ್ಲಿ ಊಟ ಮಾಡ್ತೀವಿ, ಇದು ಬೆಡ್ರೂಮ್, ಇಲ್ಲಿ ಮಲಗ್ತೀವಿ ಅಂದು. ಟೈಲೆಟಿಗೆ ಬಂದ್ಲು. ಇದು ಟೈಲೆಟ್ ಇಲ್ಲಿ ಅಂದ್ಲು. ಗೊತ್ತಾತವ್ವ ಅಂದೀವಿ ನಾವು. ನೋಡಿ, ಟೈಲೆಟ್ಗೆ 3 lakhs ಖರ್ಚು ಮಾಡಿದ್ದೀವಿ. ನೋಡ್ತೀವಿ ಅಮ್ಮಮ್ಮಮ್ಮ ಏನೈತಿ ಒಳಗೆ, ಎಷ್ಟು ಥರದ ಸಾಮಾನು ಅದಾವೆ. ಟೈಲೆಟ್ನಾಗ ಇಷ್ಟು ಸಾಮಾನು ಇರ್ತಾವ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಇವೆಲ್ಲ ಎದಕ್ಕೆ ರೀ ಅಂತ ಕೇಳ್ಬೇಕಂತ ಮಾಡಿದ್ವಿ. ಸುಮ್ಮನೆ ಆದ್ವಿ ನಾವು. 3 lakhs ಖರ್ಚಾಯಿತು ಟೈಲೆಟ್ಗೆ ಅಂತ ಹೇಳಿದ್ಲಕ್ಕಿ. ನಮ್ಮ ಗೆಳೆಯ ಸಿದ್ಲಿಂಗ, ಅಷ್ಟೇ ರೀ, ನಮ್ಮ ಹಳ್ಳಿಗೆ 20 ಲಕ್ಷ ಖರ್ಚು ಮಾಡ್ತೀವಿ ರೀ ನಾವು ಅಂದ. ವಾಟ್, ಟೈಲೆಟಿಗೆ 20 lakhs? ಹೌದ್ರಿ ಮೇಡಮ್, ಹೊಲ್ದಾಗ ಹೋಗ್ತೀವ್ರಿ ನಾವು. 1 ಎಕರೆ ಹೊಲಕ್ಕೆ 10 ಲಕ್ಷ. 20 ಲಕ್ಷದ ಏಕ್ ಹಾಸಿಗೆ ಹೊಲ್ದಾಗ ಕುಂದಿರ್ತೀರಿ, ಮತ್ತು 20 ಲಕ್ಷದ ಆಗಲಿಲ್ಲ ಅಲ್ರಿ. ಹಾಕಿಗೆ ತಿಳಿಲೇ ಇಲ್ಲ. ಅದಕ್ಕೆ ನಮ್ಮ ತಾಗ ಡಿಗ್ರಿ ಇರ್ತೈತೆ, ಹಳ್ಳಿಗಿರ್ತಾಲೆ ವ್ಯವಹಾರ ಜ್ಞಾನ ಇರ್ತೈತೆ ಸ್ನೇಹಿತರೆ. ಅದಕ್ಕೆ ಮಕ್ಕಳನ್ನು ದಯವಿಟ್ಟು ಅತ್ಯಂತ ಶಿಸ್ತಿನಿಂದ ಬೆಳೆಸೋದ್ರ ಜೊತೆಗೆ ಅವ್ರಿಗೆ ಇದನ್ನು ಪರಿಚಯ ಮಾಡಿಕೊಡ್ರಿ ಅಂತ ನಾ ಹೇಳ್ತೀನಿ. ದಯವಿಟ್ಟು ಮೊದಲಕ್ಕೆ ಮಾಡಬೇಕಾದ ಕೆಲಸ ಅಂದ್ರೆ ನಾವು ಮೊಬೈಲ್ ಕಸ್ಕೊಳ್ಳೋದು. ಆ ಕೆಲಸ ಮಾಡಿದ್ರಿ ಅಂದ್ರೆ ಮಕ್ಕಳು ತಾವೇ ಹಾದಿಗೆ ಬರ್ತಾರೆ. ಪುಸ್ತಕಗಳನ್ನ ಕೊಂಡ್ಕೊಂಡು ಓದ್ರಿ. ನಾನಿವತ್ತು ನಮ್ಮ ಪುಸ್ತಕ ತರೋದಾಗಿಲ್ಲ. ಇಲ್ಲಿಕ್ಕೆ ನನ್ನ ಅನುಭವಗಳನ್ನು 3 ಪುಸ್ತಕ ಬಂದಾವೆ. ನಿಮ್ಮಲ್ಲಿ ಸಪ್ನಾ ಬುಕ್ ಸ್ಟಾಲ್ ಆಗಿದೆ ರೀ ಬೆಳಗಾವಕ್ಕೆ? ಆಗಿತ್ತಲ್ಲ? ಹಾಂ, ಪ್ರಾಣೇಶ್ ಪ್ರಪಂಚ, ಪ್ರಾಣೇಶ್ ಪಯಣ, ನಕ್ಕಾಮ ಗೆದ್ದಾವ ಅಂತ 3 ಪುಸ್ತಕ, 90 ಲೇಖನಗಳು. ಇದರ ಬರೇ ಇಂಥ ಅನುಭವನ ಅದಾವ್ರು. ದಯವಿಟ್ಟು ಇಲ್ಲಿ ತಂದಿದ್ರಿ, ನಾವೇ ಇಲ್ಲಿ ಮಾರ್ತಿದ್ವಿ, ತರಲಾರ್ದಕ್ಕೋಸ್ಕರ ದಯವಿಟ್ಟು ಹೋಗಿ ಕೇಳಿ ಆ ಪುಸ್ತಕಗಳನ್ನ ತೆಗೆದುಕೊಂಡು ನಿಮ್ಮ ನನ್ನ ಅನುಭವಗಳನ್ನ ನಿಮ್ಮ ಅನುಭವ ಆಗಿಸ್ಕೊಳ್ರಿ. ಮಕ್ಕಳಿಗೆ ಹೇಳ್ರಿ. ಇವತ್ತು 80-85 ಸಾರಿ ಬೆಳಗಾವಿಗೆ ಬಂದರೂ ಇಷ್ಟೊತ್ತಿನ ಮಟ್ಟ ಕೂತು ಕೇಳ್ತೀರಿ ಅಂದ್ರೆ ನಿಜಕ್ಕೂ ನಾವು ಪುಣ್ಯ ಮಾಡಿ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ವೈವಿಧ್ಯವೇ ಶಿವಾಖ್ಯರ್ ಅವ್ರದ್ದಿರ್ಬೋದು, ಸುಹಾನ ಅವ್ರದ್ದಿರ್ಬೋದು, ಎಂತೆಂಥ ಅದು ನೋಡಿ. ಬೆಳಗ್ಗೆ 9-10ಕ್ಕೆ ಬಂದೀವಿ, ಸಮಯ ಹೋದೋದೇ ಗೊತ್ತಾಗಲಿಲ್ಲ. 6 ತಾಸು ಆಗಿ 6 ಗಂಟೆ ಆಗಿ ಹೋಯ್ತು ಆಗಲೇ. ಭಾಳ ಚಂದ ಎಂಜಾಯ್ ಮಾಡಿದ್ವಿ. ಬೆಳಗಾವಿ ಯಾವತ್ತೂ ನನಗೆ ಇಷ್ಟವಾದಂಥ ಜಾಗ. ನಿನ್ನೆ ಮಧುಕರ್ ಗುಂಡೇನಟ್ಟಿ ಅಂತ ಒಂದು ಹಾಸ್ಯ ಕೂಟಕ್ಕೆ ಹೋಗಿದ್ದೆ. ಅವರು ಪ್ರತಿ 2ನೇ ಶನಿವಾರ ಒಂದು ಹಾಸ್ಯಗೋಷ್ಠಿ ಮಾಡ್ತಾರೆ. ದಯವಿಟ್ಟು ಪೇಪರ್ನಾಗ ಅದರ ಸ್ಟೇಟ್ಮೆಂಟ್ ಕೊಡ್ತಾರೆ, ನೋಡಿ ಹೋಗ್ರಿ. ಅಲ್ಲೂ ಭಾಳ ಚಲೋ ಹಾಸ್ಯಗಾರರು. ಬೆಳಗಾವಿಯಲ್ಲೂ ಕೂಡ ಅನೇಕ ಜನ ಹಾಸ್ಯ ಭಾಷಣಕಾರ ಅದಾರ. ಸೆನ್ಸ್ ಆಫ್ ಹ್ಯೂಮರ್ ಇದ್ದರೆ ಇನ್ನೂ 10 ವರ್ಷ ಜಾಸ್ತಿ ಬದುಕ್ತೀರಿ ನೀವು ನಿಜವಾಗ್ಲೂ. ರೋಗಗಳೇ ಬರೋಂಗಿಲ್ಲ. ನಮ್ಮ ನೋಡ್ರಿ, ದಿನ ಒಂದು ಊರು ಅಡ್ಡಾಡ್ತೀವಿ ನಾವು, ದಿನ ರಾತ್ರಿ ನಿದ್ದಿಗೆಡ್ತೀವಿ, ಸಿಕ್ಕದ್ದು ತಿಂತೀವಿ, ಸಿಕ್ಕದ್ದು ಕುಡಿತೀವಿ. ರೋಗ ಬರುವಂತ ಯಾಕಂದರೆ ಆ್ಯಕ್ಟಿವ್ ಅದೀವಿ, ಉಂಡು ಮಕ್ಕೊಂತೀವಿ ನಾವು, ಅದಕ್ಕೆ ರೋಗ ಬರ್ತಾವೆ. ಅದಕ್ಕೆ ದಯವಿಟ್ಟು ರೋಗಗಳು ಬರಬಾರ್ದು ಅಂದರೆ ಕಡಿಮೆ ತಿನ್ನಬೇಕು. ಬ್ರೇಕ್ಫಾಸ್ಟನ್ನು ರಾಜನಂತೆ ಮಾಡ್ಬೇಕಂತ ಮುಂಜಾನೆ, ಮಧ್ಯಾಹ್ನ ಸಾಮಾನ್ಯನಂತೆ ಊಟ ಮಾಡಬೇಕು, ರಾತ್ರಿ ಭಿಕ್ಷುಕನಂತೆ ಮಲಗಬೇಕು. ಹಿಂದಿ ಒಳಗೊಂದು ಗಾದಿ ಮಾತೈತೆ, ಆರೋಗ್ಯದ ಸೂತ್ರ ಏನು 3: ಸಿರ್ ತಂಡ, ಪೇಟ್ ಖಾಲಿ ಖಾಲಿ, ಪಾವು ಗರಂ. ಇವು 3 ಇದ್ವು ಅಂದ್ರೆ 100 ವರ್ಷ ಗ್ಯಾರಂಟಿ. ಡಾಕ್ಟ್ರಿಗೆ ತೋರಿಸೋದೇ ಬೇಡ ನಾವು. ಈಗಿನ ಡಾಕ್ಟ್ರ್ ಅಂತೂ ಬರೀ ಡಾಕ್ಟ್ರ್ ಇದ್ರೆ ಕ್ಷಮಿಸ್ರಿ, ಬರೀ ಚಕ್ರಿ. ಈಗಿನ ಡಾಕ್ಟ್ರು ಮಿಷಿನ್ಗೆ ಒಪ್ಪಿಸ್ತಾರೆ ರೀ, ಅವ್ರ ಕೈಯೇ ಮುಟ್ಟಂಗಿಲ್ಲ. ಏನಾಗೈತೆ? ತಲೆನೂ ಯಾಕತ್ತೈತ್ರಿ, CT ಸ್ಕ್ಯಾನ್ ಆಗಬೇಕು. ಅಲ್ರಿ, ನನ್ನ ತಲೆನೂ ಇದ್ರೆ ಇಡೀ ಬೆಳಗಾವಿ ಸಿಟಿ ಯಾಕೆ ಸ್ಕ್ಯಾನ್ ಆಗಬೇಕು ಅಂದ ಹೇಳಿ. ಸಣ್ಣದೊಂದು ಕೆಮ್ಮಿಗೆ ಬ್ಲಡ್ ಯೂರಿನು ಅಷ್ಟು ಚೆಕ್ ಮಾಡ್ತಾರೆ. ಯೂರಿನಿಗೂ ಕೆಮ್ಮಿಗೂ ಏನು ಸಂಬಂಧ ರೀ? ಚೆಕ್ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಏನು ಸಾಮಾನು ಇರ್ತಾವೆ ಅದೆಲ್ಲ ಫುಲ್ ಚೆಕ್ ಮಾಡಿ ಕೊಡಿ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಹಿಂಗೋ ಅದ್ರ ಡಾಕ್ಟ್ರ್ ಭೇಟಿ ಆಗೋದಿಲ್ಲ ರೀ, ಬರೀ ರಿಸೆಪ್ಷನಿಸ್ಟಾಗ ನಮ್ಮ ವ್ಯವಹಾರ ಎಲ್ಲ. ಆಕಿ ಸ್ಕರ್ಟ್ ಹಾಕೊಂಡು ಕುಂತಿರ್ತಾಳೆ, ಬರೀತಿರ್ತಾಳೆ, ಬರೀ ಫೈಲ್ ತುಂಬ್ತಿರ್ತಾಳೆ, ತಲೆಗೆ ಒಂದು ಟೊಪಿಗೆ ಹಾಕೊಂಡಿರ್ತಾಳೆ, ಅಡ್ಡ ಹಾಕಿರ್ತಾಳೆ. ಇವ್ರು ಉದ್ದ ಹಾಕ್ತಾರೆ ಹಿರಿಯರು, ಆಕೆ ಅಡ್ಡ ಹಾಕಿರ್ತಾಳೆ. ಒಂದು ಸ್ಕರ್ಟು ಕುಂತು ಬರೀತಿರ್ತಾರೆ. ನಮ್ಮ ನೋಡೋಂಗಿಲ್ಲ, ನಾವು ಮಾತ್ರ ಆಕಿನ್ನ ನೋಡ್ತಿರ್ತೀವಿ. ಹೆಸರು ಅಂತ ಕೇಳ್ತಾಳೆ, ಮೆಹರ್ ಪಾಷಾ. ಲಿಂಗ ಕೊಳ್ಳಾಗೈತವ ಅಂದವ. ಹೆಸರು ಕೇಳಿ ಎಲ್ಲ ಮಾಡಿ, ಏನು ಪ್ರಾಬ್ಲಮ್ಮು? ಕಲ್ಲು ಅಂದ. ಇವ್ರೇನು ಟೆಸ್ಟ್ ಆಗಬೇಕು? ಎಲ್ಲ ಟೆಸ್ಟ್ ಬಂದು 20 ಟೆಸ್ಟ್ ಬರ್ದಲ್ರಿ. ಓಸು ಟೆಸ್ಟ್ ಮಾಡ್ಸ್ಕೊಂಬಂದ. ಕಿಡ್ನಿ ಒಳಗೆ ಸ್ಟೋನ್ ಆಗ್ಯಾವಂತ ಡಿಸೈಡ್ ಮಾಡಿದ್ರು. ಮಧ್ಯಾಹ್ನ 3 ಗಂಟೆಗೆ ಆಪ್ರೇಷನ್. ಎಲ್ಲ ಬಟ್ಟೆ ಬೀಚರು, ದೊಡ್ಡದೊಂದು ಹಸಿರು ಗೌನ್ ನೈಟಿ ಹಾಕಿದಂಗೆ ಹಾಕಿದ್ರು. ಆಪ್ರೇಷನ್ ಥಿಯೇಟ್ರ್ ಒಳಗೆ ದಬ್ಬಿದ್ರು ಸ್ಟ್ರೆಚ್ಚರು. ಕೆಂಪು ಲೈಟ್ ಹತ್ತು, ಹೆಣ್ಣು ತೊತ್ಕೊಂತ ಕುಂತಲು. ಡಾಕ್ಟ್ರು ಮುಖಕ್ಕೆಲ್ಲ ಗ್ಲೌಸ್ ಹಾಕ್ಕೊಂಬಂದು, ಹಾಂ ಎಲ್ಲಿ ಪಾಕಲ್ಲು? ಹಿಂದೆ ಲಾರ್ಯಾಗದವ್ರಿ ಅಂದವು. ಅವ ಕಂಪೌಂಡ್ ಕಟ್ಸಕತ್ತೆ ಡಾಕ್ಟ್ರು, ಲಾರ್ಯಾಗ ಕಲ್ಲು ತಂದಾರೆ. ಇವ್ರು ಯಾವ ಕಲ್ಲು ಏನಂತ, ಕಲ್ಲು ಅಂದ್ಗಳೇ ಕಿಡ್ನಿ ಸ್ಟೋನ್ ಅಂತ ಬರೋದು ಕಳಿಸ್ಲಿ. ಇದೆಲ್ಲ ಚೆಕ್ ಆಗಿ ಹೋಗ್ತಾವೆ. ಹಾಂ, ಯಾವ ರೋಗಗಳಿಲ್ಲದೆ ಜೀವನ ನೀವು ಮಾಡಬೇಕು ಅಂದ್ರೆ ಮಿತವಾಗಿ ಆಹಾರ ಸೇರಿಸ್ರಿ. 6ರಿಂದ 8 ತಾಸು ನಿದ್ದೆ ಮಾಡಿರಿ. ಆಫೀಸರವ್ರು ಜಾಸ್ತಿ ಆಕೈತೆ, ಆ ಮತ್ತು ಬೇರೆ ಅಲ್ಲಿ ಸ್ವಲ್ಪ ಮಾಡಿರ್ತೀರಿ, ಇಲ್ಲಿ ಸ್ವಲ್ಪ ಮಾಡ್ತೀರಿ. ಹಿಂಗಾಗಿ ಮಿನಿಮಮ್ 8 ತಾಸು ನಿದ್ದೆ. ನೀರು ಜಾಸ್ತಿ ಕುಡೀರಿ.
ಹೆಣ್ಮಕ್ಳಿಗೆ ರೋಗ ಇಲ್ರಿ. ನೋಡ್ರಿ ಎಷ್ಟು ಕಳೆ ಆಗ್ಯಾರ. ಒಂದು ಮುಂಜಾನೆ ಬಂದಾರ, ಇನ್ನು ಲಕ ಹೊಳಿತಾರೆ. ನಮ್ಮ ನೋಡಿ ಮಾರಿ ಹೆಂಗಾಗ್ಯಾವ ಗಂಡು ಮಕ್ಕಳು. ಎಲ್ಲದಕ್ಕೂ ಬೇಸರ ನಮಗೆ. ಈಗ ಭಾಳ ಮಂದಿ ಇಲ್ಲೇನು ಗಂಡು ಮಕ್ಕಳು ಕುಂತಾರ್ರಿ, ಹೆಂಡ್ತಿಯರು ಹೇಳುವಲ್ರಂತ ಕುಂತಾರೋ ಭಾಳ ಮಂದಿ ಅದಾರ ರೀ. ಟೈಮ್ ನೋಡ್ಕಂತ ಹೆಣ್ಮಕ್ಳು ನಾನು ನೋಡಿದೆ ಎಷ್ಟು ಅಬ್ಸರ್ವ್, ಒಬ್ಬರು ಹೆಣ್ಮಕ್ಳು ಟೈಮ್ ನೋಡ್ಕೊಳ್ಳಿಲ್ಲ. ಇವು ಗಂಡಸರ ಟೈಮ್ ನೋಡೋದು ಮುಗಿತೈತೆ ಇಲ್ಲ, ಯಾಕಂದರೆ ಜೀವನ ನಿಸ್ಸಾರ ಆಗಿಬಿಡ್ತೈತೆ ನಮಗೆ. ಹೆಂಡತಿ ಸಲುವಾಗಿ ಬಾಳೆ ಮಾಡಂಗಾಗಿ ಬಿಟ್ಟಿರ್ತೀವಿ ನಾವು. ಹಿಂಗೆ ಆಕಿನ ನೋಡೋದು ಯಾವಾಗ ಎದ್ದು ಹೋಗೋಣ ಅಂತ. ಆಕಿ ನೋಡಿದೆ ಹೋಗಕ್ಕೆ ರೆಡಿ ಇರೋಂಗಿಲ್ಲ. ಮತ್ತು ಮನೆ ಸೇರಿಲ್ಲ ಬರೋದು ಏನೋ ಹೊರಗೆ. ಇದು ಹಿಂಗೆ ನೋಡ್ತಿರ್ತೈತ್ರಿ. ಇನ್ನು ಕೆಲವ್ರಂತೂ ಡೋರ್ನಾಗ ಹೋಗಿ ನಿಂತಿರ್ತಾರೆ. ಆಕಿ ಡೋರ್ ಕಡೆ ನೋಡಿದ್ರೆ ಸಾಕು, 7-6 ಆತು, ಒಂದು ಮುಂಜಾನೆ 9ಕ್ಕೆ ಬಂದು ಸಾಕು ಟೈಮ್. ಆಕೆ ನೋಡೋದೇ ಬಿಟ್ಬಿಡ್ತಾಳೆ. ಅಷ್ಟು ಆ್ಯಕ್ಟಿವ್. ಯಾವುದೇ ಕ್ರಿಯೆಯಲ್ಲಿ ಭಾಗವಹಿಸಿದ್ರು 100% ಪಾಲ್ಗೊಳ್ಳುವಿಕೆ ಏನೈತಿ ಹೆಣ್ಮಕ್ಳದು, ಅದೇ ಅವರ ಆರೋಗ್ಯದ ಗುಟ್ಟು. ಎಂಜಾಯ್ ಮಾಡ್ತಾರೆ ಅವರು ಪ್ರತಿಯೊಂದನ್ನು. ಗಂಡಸು ಎಂಜಾಯ್ ಮಾಡೋಂಗಿಲ್ಲ ರೀ, ಟೈಮ್ ನೋಡ್ಕೊತಾನೆ. ಹೆಣ್ಮಕ್ಳಿಗೆ ಎಂದೂ ಹಾರ್ಟ್ ಪ್ರಾಬ್ಲಮ್ ಇಲ್ಲ. ನಾನು ಜಯದೇವ, ಓಕಾರ್ಡು, ನಾರಾಯಣ ಹೃದಯಾಲಯ ಎಲ್ಲ ಅಡ್ಡಾಡಿ ಬಂದೀನಿ. ಹಾರ್ಟ್ ಪೇಷಂಟ್ ಹೆಣ್ಮಕ್ಳು ಭಾಳ ಕಮ್ಮಿ ಅವ. ಸ್ಟಂಟು, ಬೈಪಾಸ್ ಹೆಣ್ಮಕ್ಳಿಗೆ ಇಲ್ಲ ಗಂಡಸರಿಗೆ. ಯಾಕಂದ್ರೆ ನಮ್ಮ ಹಣೆ ಬಾರ ನಂಗಾಗೈತೆ. ಊರು ಚಿಂತೆ ಹಚ್ಕೊಂಡು ಮುಲ್ಲಾ ಸ್ವರ್ಗಿದೆ ಅನ್ನಂಗೆ ಹಿಂಗೆ ಇರ್ತೀವಿ. ಗಂಡಸರಿಗೆ ಹಾರ್ಟ್ ಪ್ರಾಬ್ಲಮ್ ಐತೆ ಇಲ್ಲ ಚೆಕ್ ಮಾಡ್ಬೇಕಾದ್ರೆ ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗೋದು ಬೇಡ, ನೀವೇ ಡಯಾಗ್ನೈಸ್ ಮಾಡ್ಕೋಬೇಕು. ಹೆಂಗೆ ಸ್ಟ್ರೇಟ್ ನಿಂದಿರ್ಬೇಕು, ಹಸ್ತ ಕೈ ಹಿಂಗೆ ಆಡಿಸ್ಕೋಬೇಕು, ಸುಯ್ ಅಂತ ಬರ್ಬೇಕು ಕೈ. ಇಲ್ಲಿ ಬಂದದ್ದು ಹೈವೇ ಮ್ಯಾಗ ಬಂದಂಗೆ ಬರ್ಬೇಕಿದು. ಇಲ್ಲಿ ಹೈವೇ ಮ್ಯಾಗ ಬಂದದ್ದು ಇಲ್ಲಿ ತನಕ ಹೈವೇ ಬಂದು ಮುಂದೆ ಬೌ ಅನ್ನಬಾರ್ದು. ಹಂಗಂತಂದ್ರೆ ಹಾರ್ಟ್ ಪ್ರಾಬ್ಲಮ್. ಹೊಟ್ಟೆ ಮುಂದೆ ಬರುವ ಸೂಚನೆ ಹೃದಯಕ್ಕೆ ತೊಂದರೆ ಅಂತ. ಯಪ್ಪ ಇಲ್ಲಿ ಕುಂತಲ್ಲಿ ಆಡಿಸ್ಕೊಬೇಡ್ರು, ಎದ್ದು ನಿಂತು ಆಡಿಸ್ಕೋಬೇಕು. ಎಲ್ಲಡ ಮರ ಆಯ್ತು ಕುಂತಲ್ಲಿ ಆಡಿಸ್ಕೊಂಡು ಇನ್ನಿಟ್ಟು ಜಾಸ್ತಿ ಗಾಬರಿ ಆಗೈತೆ. ರಾತ್ರಿನ ಅಂತ ಡಿಸಿಷನ್ ತೊಗೊಳಕತ್ತಾರ. ನಿಂತು ಆಡಿಸ್ಕೊಳ್ರಿ. ಆ ಹೊಟ್ಟಿನ ಒಳಗೆ ಕಳಿಸಿದ್ರೆ ನಮ್ಮ ಅಷ್ಟು ಆರೋಗ್ಯವಂತರು ಯಾರಿಲ್ಲ. ಗಂಡಸರಿಗೆ ಮಾತ್ರದ ಅಪ್ಲೈ ಆಗತ್ತೆ. ಹೆಣ್ಮಕ್ಳಿಗೆ ರೋಗ ಇಲ್ಲ. ನಗ್ತಾರ, ಮಾತಾಡ್ತಾರ, ಹಬ್ಬ ಹುಣ್ಣಿಮೆ ಆಚರಣೆ ಮಾಡ್ತಾರ. ನಿಮ್ಮಲ್ಲಿ ಶ್ರಾವಣ ಮಾಸ ಹೆಣ್ಮಕ್ಳು ಅಷ್ಟೇ ಮಾಡ್ತಾರಲ್ಲಮ್ಮ, ಗಂಡಸರು ಮಾಡೋಂಗಿಲ್ಲಲ್ಲ. ಶ್ರಾವಣ ಮಾಸ ಹೆಣ್ಮಕ್ಳಿಗೆ ಮೀಸಲದು. ಒಂದು ತಿಂಗಳು ಲಕ್ಕ ಹೊಳಿತಿರ್ತಾರೆ. ದಿನ ಒಂದು ರೇಷ್ಮೆ ಸೀರೆ, ದಿನ ಒಂದು ಮಠ, ಗುಡಿ, ಚರ್ಚು, ಮಸೂದಿ. ತೊದ್ದು ಬಿರುದ್ದಿದ್ದು ಗಂಡಸು. ಶ್ರಾವಣ ಮಾಸದಾಗ ಅನ್ನ ಇಲ್ಲ, ನೀರಿಲ್ಲ, ತೀರ್ತಿಲ್ಲ, ಪ್ರಸಾದ ಇಲ್ಲ, ಕಟಿಂಗ್ ಮಾಡಿಸ್ಕೊಳಂಗಿಲ್ಲ, ಗಡ್ಡ ಬೋಳಿಸ್ಕೊಳಂಗಿಲ್ಲ. ತಳ ದಿನ ಎರ್ಕೊಂಡು ಮುತ್ತಾದಂಗೆ ಅವ್ರಾದ್ರೆ ಕಳ್ದಾದಂಗೆ ಇದಾಗಿರ್ತೈತೆ ರೀ. ಯಾಕಲೇ ಶ್ರಾವಣಲ್ಲಿ ನಿನಗೆ ಯಾವ ಸೊಳಮಾಗ ಹೇಳಿದೆ ಶ್ರಾವಣದಾಗ ಉಪವಾಸ ಅಂತ? ಸುಮ್ಮನೆ ಶ್ರಾವಣದಾಗ ತಾವ ಉಪವಾಸ ಮಾಡ್ತಾವೆ. ಮನ್ಯಾಗಾರ ಕುಂದಿರ್ತಾವ, ಬಾರ್ ಮುಂದೆ ಅಡ್ಡಾಡ್ತಿರ್ತಾವೆ. ಶ್ರಾವಣ ಮಾಡ್ಲಾರ್ದು ನಮ್ಮಂಥವ್ರು ಒಳಗೆ ಕುಂತಿರ್ತೀವ. ಶರಣ ಬಾರ್ಲೆ ಕರಿಬೇಡಲೇ ಶ್ರಾವಣ ಕರಿಬೇಡ. ಒಂದು ತಿಂಗಳು ಬಿಟ್ಟದ್ದು ಶ್ರಾವಣ ಮುಂಜಾನೆ ಅಷ್ಟು ತೊಗೊಂಡ್ಬಿಡ್ತಾನೆ ರೀ ಒಮ್ಮೆಲೆ. ದಯವಿಟ್ಟು ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಮಿತವಾಗಿ ತಿಂದು ಆರೋಗ್ಯಶಾಲಿಗಳಾಗ್ರಿ. ಪಾಕಿಸ್ತಾನದವ್ರು ಮಾತಾಡ್ಕೊಳಕತ್ತಾರಂತ ನಾವೆಲ್ಲ ಯೂಟ್ಯೂಬ್ನಾಗ ನೋಡಿ. ಶ್ರಾವಣ ಮಾಸದಾಗ ಗಂಡಸರ ಮೈಯಾಗ ಶಕ್ತಿ ಇರಂಗಿಲ್ಲ ಅಂತಲೇ ಹೋಗ್ಬೇಕು ಅಲ್ಲಿಗೆ ನಾವು. ಇದು ಕಟ್ಟಿ ಕೂತಿರ್ತೈತೆ ಹಿಂಗೆ ಗಡ್ಡ ಬಿಟ್ಕೊಂಡು ಹಿಂಗೆ ಬಂದೂಕ ಇಡ್ತಾರೆ ಹಣಿಗೆ ಅವ್ರು. ಶ್ರಾವಣ ಮಾಸ ಊಟ ಇಲ್ಲ, ಪ್ರಸಾದ ಇಲ್ಲ, ತೀರ್ಥ ತೊಗೊಂಡ್ರೆ ಅದ್ಭುತ ಈತ. ಸುಮ್ಮನೆ ಮನುಷ್ಯ ಆಗದೇ ಇಲ್ಲ ಈತ. ಹಣಿ ಗುಂಡಿಟ್ಟು ಹೊಡಿತೀನಿ ಅಂತಾನೆ. ಹೊಡಿ ಶ್ರಾವಣ ಕೈಲಾಸ ಹೊಡಿ. ಅದಕ್ಕೆ ಶ್ರಾವಣ ಆಯ್ಕೆ ಮಾಡ್ಕೊಳಕತ್ತಾರ ವೈರಿ ರಾಷ್ಟ್ರದವರು. ಅದಕ್ಕೆ ಮಿತವಾಗಿ ಉಣ್ರಿ, ದಿನ ಉಣ್ರಿ, ಬೇಡನಾಗಿಲ್ಲ, ಮಿತವಾಗಿ ಉಣ್ರಿ. 15 ದಿವಸಕ್ಕೊಮ್ಮೆ ರೀಸೈಕ್ಲಿಂಗ್ ಆಗಲಿ ಅಂತ ಉಪವಾಸ ಮಾಡಿರಿ. ಎಲ್ಲದರ ಜೊತೆಗೆ ಸ್ನೇಹಿತರ ಜೊತೆ ವ್ಯವಹಾರ ಮಾಡಿರಿ, ಮಾತಾಡ್ರಿ. ಎಲ್ಲರೂ ಒಂದು ಕಡೆ ಸೇರ್ರಿ. ಹೆಣ್ಮಕ್ಳು ನೋಡಿ ಕಲೀರಿ. ಅವ್ರು ನೋಡಿ ಕಲಿಯೋದು ಭಾಳ ಆಯ್ತು. ನಾವು ನೋಡಿ ಎಷ್ಟು ಜನ ಅವ್ರ ಫ್ರೆಂಡ್ಸ್ ಹಚ್ಕೊಂಡಿರ್ತಾರೆ. ಓಣಿ ಹೆಣ್ಮಕ್ಳೆಲ್ಲ ಮಾತಾಡಿಸ್ತಿರ್ತಾರೆ. ಇದನ್ನು ಯಾರು ಮಾತಾಡಿಸ್ತಾರೆ? ಯಾರೀತ ಆಕಿ ಗಂಡ ಅಂತಾರಾಗಲಿ, ಇದಕ್ಕೊಂದು ಹೆಸರೇ ಇರೋಂಗಿಲ್ಲ ರೀ. ಯಾಕಂದ್ರೆ ನೀವು ಯಾರೂ ಮಾತಾಡಿಸ್ತಿರಂಗಿಲ್ಲ. ಎಲ್ಲೋದ್ರೂ ಹಿಂಗೆ ಹೋಗ್ತಿರ್ತಾನೆ. ಏನು ಕೇಳಿದ್ರು ನಿರುತ್ಸಾಹ, ಏನು ಕೇಳಿದ್ರು ಎಲ್ಲಿ. 25 ವರ್ಷ ಆಗೈತೆ ಲಗ್ನಾಗಿ, ಗಂಡ ಒಟ್ಟ ಮಾತಾಡೋಲ್ಲ. 8 ದಿನ ಆಯ್ತು ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಲ್ಲ. ಅತ್ತಾಗ ತಿರುಗಿ ಮಕ್ಕೊಂತಾನ, ಎತ್ತಾಗ ನೋಡ್ಕೊಂತ ಉಣ್ತಾನ. ಚಿಂತೆ ಆಗಿಬಿಡ್ತೀರಿ. ಹೆಣ್ತಿ ಏನು ಆತಿದಕ್ಕೆ ಹೆಣ ಅತ್ತ? 25 ವರ್ಷ ಲಗ್ನ, ಮಕ್ಕಳ ಲಗ್ನಕ್ಕೆ ಬಂದಾರೆ, ಈಗೇನು ಆತಿದಕ್ಕೆ? ಆದರೂ ಒಳಗೆ ಟುಕಿರಿ ಏನು ಯಾರನ್ನಾರ ನೋಡಿಕೊಂಡೈತೋ ಏನು. ಸಹಜ ನೋಡ್ರಿ. ಮತ್ತು ತಾನೂ ಸಮಾಧಾನ ಮಾಡ್ಕೊತಾಳ್ರಿ. ಏನು ಆ ವಯಸ್ಸಿಗೆ ನಾನು ಸಿಕ್ಕದ್ದು ದೊಡ್ಡದು ಇದ್ರ ಮುಸುಡಿಗೆ, ಈ ವಯಸ್ಸಿಗೆ ಇದ್ರ ಮುಸುಡಿಗೆ ಇನ್ಯಾವಾಕಿ ಬರ್ತಾಳೆ ಅಂದ್ಕೊಂಡ್ರೂ ಸಮಾಧಾನ ಆಗಲಿಲ್ಲ. ಕಡೆಗೆ 1 ತಿಂಗಳು 2 ತಿಂಗಳು ಹಿಂಗೆ ಅಡ್ಡಾಡಕ್ಕೆ ಹತ್ಬಿಡ್ತು. ಹುಚ್ಚ ಅಡ್ಡಾಡ್ದಂಗೆ ಅದು. ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋದು, ಮಾನಸಿಕ ತಜ್ಞರತ್ತು. ಅವ್ರ ಮುಂದೆ ನೋಡಿ ಹಿಂಗಾಗೈತೆ ರೀ ಪರಿಸ್ಥಿತಿ. ಏನಪ್ಪ ಏನು ಪ್ರಾಬ್ಲಮ್ ನಿಂದು? ನೀ ಹೊರಗೆ ಹೋಗಮ್ಮ ಅಂದ. ಹತ್ಕೊಂತ ಹೊರಗೆ ಹೋದು. ಕೇಳ್ತಿ, ಏನಪ್ಪ ಏನಾಗೈತೆ ನನಗೆ? ಏನು ಹೇಳ್ರಿ ಡಾಕ್ಟ್ರ, ಭಾಳ ದೊಡ್ಡ ಸಮಸ್ಯೆ ನಂದು. ಯಾಕಪ್ಪ ಏನು?
ಹೆಂಡ್ತಿ ಮ್ಯಾಗ ಏನ್ರ ಅನುಮಾನ ಚಿನ್ನದ ಅಂತ ಹಾಕಿರಿ ಮಕ್ಳು ಹೆಂಡ್ತಿ ಹಂಗೇನಿಲ್ಲ 25 ವರ್ಷ ಆದ್ರೆ ಮದುವೆ ಆಗಿ ಮಕ್ಕಳು ಮುತ್ತನಂತವ್ರಿ ದೋಸ್ತರು ಅವ್ವ ಬಂಗಾರ ರೀ ಬಂಧು ಬಳಗ ವಜ್ರದಂತವ್ರಿ ಮತ್ತು ಏನು ಕಮ್ಮಿ ಆಗೈತಿ ನಿನಗೆ ಯಾಕೆ ಹಿಂಗಾಗಿದಿ ಯಾಕೆ ಮಾತಾಡ್ಸಲಿ ಸರ ನನ್ನ ಚಿಂತೆ ಏನೈತೆ ಅಂದ್ರೆ ಏನು 5 ವರ್ಷ ಕುಮಾರಸ್ವಾಮಿನ ಆಳ್ತಾನೋ ಯಡಿಯೂರಪ್ಪಗೆ ಬಿಡ್ತಾನೋ ಎಲ್ಲೋ ಹಾಂ ಹೆಣ್ಮಕ್ಳ ನಿಮ್ಮ ಗಂಡಂದ್ರೆ ಎತ್ತೋಗ ನೋಡಕತ್ತಿದ್ರ ಅವ್ರಿಗೆ ಯಡಿಯೂರಪ್ಪನ ಚಿಂತೆ ಆಗೈತೆ ಆಗಲಿ ಬೇರೆ ಯಾವ ಚಿಂತೆ ಇರಂಗಿಲ್ಲ ರಾಜಕೀಯವಾಗಿ ಯೋಚನೆ ದೇಶ ಜಗತ್ತಿನ ಬಗ್ಗೆ ಯೋಚನೆ ಮಾಡೋರು ಗಂಡಸರು ನಾನು ನನ್ನ ಮನೆ ನನ್ನ ಆರೋಗ್ಯ ನನ್ನ ಕುಟುಂಬ ಅಂತ ಯೋಚನೆ ಮಾಡೋರು ಹೆಣ್ಣುಮಕ್ಕಳು ಸ್ನೇಹಿತರೆ ಅದಕ್ಕೆ ಅವರನ್ನು ಗೌರವಿಸೋಣ ಅವರ ಜೀವನದ ಹಾದಿಯನ್ನು ನಾವು ಅರಿತುಕೊಂಡು ಅವ್ರ ಜೊತೆ ಸಹಬಾಳ್ವೆಯಿಂದ ಬಾಳಿದ್ರೆ ಜೀವನದಲ್ಲಿ ಆರೋಗ್ಯಶಾಲಿಗಳಾಗ್ತಾರೆ ಅಂತ ಹೇಳ್ತಾ ದಿಲೀಪ್ ಕುರಂದ್ವಾಡೆ ಸಿದ್ದು ಹುಕ್ಕೇರಿ ಅವರು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ಇಬ್ಬರ ಹೆಸರನ್ನು ಅನೌನ್ಸ್ ಮಾಡೋದಕ್ಕೆ ಸಿದ್ದು ಅವರು ಹೇಳಿದ್ದಾರೆ. ಪ್ರಥಮವಾಗಿ ಈ ಹಾಲ್ ಪ್ರವೇಶ ಮಾಡಿದಂಥವರು ಪರಸನಗೌಡ ಪಾಟೀಲ್ ಇದಾರ ಪರಸನಗೌಡ ಪಾಟೀಲ್ ಇದಾರೆ ಸರ್ ದಯವಿಟ್ಟು ಎದ್ದು ಅಂತ ಹೇಳಿ ಸರ್ ಎಲ್ಲ ಆಯ್ತು ಸರ್ ಫಸ್ಟ್ ಈ ಹಾಲಿಗೆ ಬಂದವರು ಪ್ರಪ್ರಥಮವಾಗಿ ಟಿಕೆಟನ್ನು ಖರೀದಿಸಿದವರು ರಾಜು ಮಲಗಾನ್ ಬಂದಾರ ಅವರು ಬಂದಿರೋ ವೇದಿಕೆಗೆ ಬರ್ರಿ ದಯವಿಟ್ಟು ಈ ಇಬ್ಬರು ಪ್ರಪ್ರಥಮವಾಗಿ ಇದಕ್ಕೆ ಚಾಲನೆ ಕೊಟ್ಟಾರ ಅವ್ರ ಕೈ ಬೋಣಿಗೆ ಚಲೋ ಐತೆ ಅಂತೀವಿ ನಾವು ಒಬ್ಬರು ಬಂದವ್ರದ್ದು ಕಾಲು ಬೋಣಿಗೆ ಚಲೋ ಐತೆ ಟಿಕೆಟ್ ಖರೀದಿ ಮಾಡೋದು ಕೈ ಬೋಣಿಗೆ ಚಲೋ ಐತೆ ಹೀಗಾಗಿ ಹಾಲು ತುಂಬಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದೆ ಅಂತ ಹೇಳ್ತಾ ಸಿದ್ಧ ಇವೆಂಟ್ಗೆ ನಿಮ್ಮ ಸಹಾಯ ಸಹಕಾರ ಯಾವಾಗಲಿರಲಿ ಅವ್ರಿಗೆ ನೀವು ಸಹಾಯ ಕೊಟ್ಟಷ್ಟು ನಾವಿಲ್ಲಿಗೆ ಬರೋಕೆ ಅನುಕೂಲ ಆಕೈತಿ ನಮ್ಮದು ಸ್ವಾರ್ಥ ಐತಿದ್ರೆ ಹೀಗಾಗಿ ಆಗಾಗ ಸೇರ್ತಿರೋಣ ಅಂತ ಹೇಳ್ತಾ ದಯವಿಟ್ಟು ದಿಲೀಪ್ ಕುರಂದ್ವಾಡೆ ಅವ್ರ ವೇದಿಕೆಗೆ ಬಂದು ಈ ಕಾರ್ಯಕರ್ತರನ್ನ ಹೌದ್ರಿ ಅವ್ರು ನೋಡಿ ವೇದಿಕೆಗೆ ಬರೋಂಗಿಲ್ಲ ಅವರು ಪರಸನಗೌಡ ಪಾಟೀಲ್ ಮತ್ತು ರಾಜು ಮಲ್ಗಾನ್ ಅವರು ವೇದಿಕೆಗೆ ಬಂದು ನಾನೇ ಅವರಿಗೆ ಪ್ರಾಣೇಶ್ವರ ನೆನಪಿನ ಕಾಣಿಕೆ ಕೊಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂದರು. ಫೋಟೋಕ್ಕಾಗಿ ನಿಲ್ಲಬಾರ್ದು ನಾವು ಮತ್ತೆ ಬೇರೆ ಊರಿಗೆ ಹೋಗಬೇಕಾಗಿರೋದ್ರಿಂದ ದಯವಿಟ್ಟು ಬೆಳಗ್ಗೆಯಿಂದ ಅದಿರಿ ನಮ್ಮನ್ನು ನೋಡಿ ಸಾಕಾಗೈತೆ ಸುರಕ್ಷಿತ ನಿಮ್ಮ ಮನೆಗಳಿಗೆ ಹೋಗ್ರಿ ಅಂತ ವಿನಂತಿ ಮಾಡ್ಕೊಳ್ತೀವಿ. ಜೈ ಹಿಂದ್ ಜೈ ಕರ್ನಾಟಕ. ಏನಾದರೂ ಅನೌನ್ಸ್ಮೆಂಟ್ ಇದ್ದರೆ ಕಮಿಟಿ ಅವರು ಮಾಡ್ತಾರೆ. ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ನನ್ನ ವಿಡಿಯೋಗಳಿಗಾಗಿ ಇನ್ಮೇಲೆ ದಯವಿಟ್ಟು ತಾವೆಲ್ಲ ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ವಿಡಿಯೋದಲ್ಲಿ ಸಿಗೋಣ. ಯೂಟ್ಯೂಬ್ ಚಾನಲ್ ಇದು ಎಲ್ಲ ನಮ್ಮ ಕನ್ನಡಿಗರು ಮಾಡಿರೋ ಒಂದು ಚಾನಲ್, ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಮಾಡಿರೋ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಬಸವರಾಜ ಮಾಮನಿಯ ನಮಸ್ಕಾರ. ನನ್ನ ವಿಡಿಯೋಗಳನ್ನು ನೋಡಲಿಕ್ಕೆ ತಾವು ಸ್ಯಾಂಡಲ್ವುಡ್ ಟಾಕೀಸ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ.